ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಎಲ್ಲರ ಫ್ರೆಂಡ್ಶಿಪ್ನ ಕಳ್ಕೊಳ್ತಿದ್ದಾರೆ ಕಾರ್ತಿಕ್ ಅವರು. ಸೊ ಇವತ್ತಿನ ಪ್ರೋಮೋ ನೋಡಿದ್ರೆ ನಮಗೆ ಗೊತ್ತಾಗಿರುತ್ತೆ ತುಂಬಾ ಅವರ ಕ್ಲೋಸ್ ಇದ್ದಂಥ ವ್ಯಕ್ತಿಗಳು ಕೂಡ ಇವಾಗ ಅವರ ಫ್ರೆಂಡ್ಶಿಪ್ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ನಿಮ್ಗೆ ಅನಿಸುತ್ತೆ? ಸೊ ಕಮೆಂಟ್ ಮಾಡಿ ಹೇಳಿ ಅದನ್ನ. ಮತ್ತು ನನಗೆ ಕೆಲವೊಂದಿಷ್ಟು ಕಾರ್ತಿಕ್ ಅವರಲ್ಲಿ ಏನೇನು ತಪ್ಪಾಗಿತ್ತು ಅಂತ ಅನ್ನಿಸ್ತು ಕೂಡ ನಾನು ಹೇಳ್ತೀನಿ ಅಂತ. ಸೊ ಮೇನ್ಲಿ ಪ್ರೋಮೋಗೆ ನಾವು ಬರೋದತ್ರ ಇಲ್ಲಿ ಪ್ರೋಮೋ ಇವತ್ತು ಯಾವ ಥರದ್ದಿದೆ ಅಂದರೆ ಸಂಡೇ ಎಪಿಸೋಡ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅವರವರ ಫೇವ್ರೆಟ್ ಪರ್ಸನ್ಸ್ ಯಾರಿರ್ತಾರೆ ಅಥವಾ ಅವ್ರು ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಇಬ್ಬರು ಫೋಟೋಸ್ ಕೊಟ್ಟಿರ್ತಾರೆ. ಯಾರು ಫ್ರೆಂಡ್ಶಿಪ್ನ ಉಳಿಸ್ಕೊತಾರೆ, ಯಾರು ಫ್ರೆಂಡ್ಶಿಪ್ನ ಈ ಮನೇಲೆ ಬಿಟ್ಟು ಹೋಗಬೇಕು ಅಂತ. ಸೊ ಇದರೊಳಗೆ ತನಿಷಾ ಅವರಿಗೆ ಕಾರ್ತಿಕ್ ಅವರು ಮತ್ತು ವರ್ತು ಸಂತೋಷ್ ಅವರು ಇಬ್ಬರು ಫ್ರೆಂಡ್ಶಿಪ್ ಇರುತ್ತೆ. ಅವರು ವರ್ತು ಸಂತೋಷ್ ಅವರ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ನ ಹರಿತಾರೆ, ಅಂದರೆ ಆ ಫೋಟೋನ ಹರಿದಾಕ್ತಾರೆ. ಸಂಗೀತ ಅವರಿಗೆ ಇನ್ನೊಬ್ಬರು ಫ್ರೆಂಡ್ಶಿಪ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಒಬ್ರದ್ದು ಮಾತ್ರ ಕಾರ್ತಿಕ್ ಅವ್ರದ್ದಾಗಿದೆ. ಅವರು ಕೂಡ ಅಷ್ಟೇ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ನ ನೀಟಾಗಿ ಹರಿದುಬಿಟ್ಟು ನಾನು ಹೊರಗಡೆ ಹೋಗಿ ಕೂಡ ಈ ಫ್ರೆಂಡ್ಶಿಪ್ನ ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲ್ಲ ಅಂತ ಸಂಗೀತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇದರೊಳಗೆ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಬೇಜಾರಾಗಿದೆ ಮತ್ತು ಅವರು ಖಂಡಿತವಾಗ್ಲೂ ಮತ್ತೆ ಬ್ಯಾಕ್ ಹೋಗೋಕ್ಕೆ ಇಷ್ಟಪಡಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಇಲ್ಲಿ ಕಾರ್ತಿಕ್ ಅವ್ರು ಕೂಡ ಅಷ್ಟೇ. ಕಾರ್ತಿಕ್ ಅವ್ರಿಗೆ ಇನ್ನೊಬ್ಬರು ಯಾರು ಬನ್ನಿ ಅಂತ ಗೊತ್ತಿಲ್ಲ, ಬಟ್ ಒಬ್ಬರು ಮಾತ್ರ ಸಂಗೀತ ಅವ್ರು ಬಂದಿದ್ದಾರೆ. ಅವರು ಸಂಗೀತ ಅವ್ರ ಫೋಟೋನ ಇನ್ನೂ ಹರಿದಿಲ್ಲ, ಬಟ್ ಕೈಯಲ್ಲಿ ಹಿಡಿದು ಹೇಳ್ತಿದ್ದಾರೆ. ಅವ್ರು ಹೇಳಿದ್ದೇನು ಅಂತ ಅಂದರೆ, ನನ್ನ ಕಡೆಯಿಂದ ಇನ್ನೂ ಫ್ರೆಂಡ್ಶಿಪ್ ಇದೆ, ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ನೂ ಫ್ರೆಂಡ್ಶಿಪ್ ಮಾಡೋಕ್ಕೆ, ಬಟ್ ಅವ್ರ ಕಡೆಯಿಂದ ಕ್ಲಿಯರಾಗಿ ನೋ ಇದೆ ಅಂತ. ಅಂದರೆ ಸಂಗೀತ ಅವರು ಯಾವುದೇ ಕಾರಣಕ್ಕೂ ಮತ್ತು ಆ ಫ್ರೆಂಡ್ಶಿಪ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅನ್ನೋದು ಮಾತ್ರ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಮೇನ್ಲಿ ಏನು ಕಾರ್ತಿಕ್ ಅವರು ಇದು ಹೇಳ್ತಿರೋದಕ್ಕೆ ಏನಕ್ಕೆ ಸಂಗೀತ ಅವ್ರು ನೋ ಅಂತಿರೋದು ಅಂತ ನನಗನ್ಸಿದ್ದು ಅಂದರೆ, ಎಷ್ಟೋ ವಿಚಾರಗಳಲ್ಲಿ ಕಾರ್ತಿಕ್ ಅವರು ತುಂಬಾ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಮುಂದೆನೂ ಹೇಳಿದ್ದಾರೆ, ಹಿಂದೆನೂ ತುಂಬ ಮಾತಾಡಿದ್ದಾರೆ. ಸೊ ಈ ಥರ ಎಲ್ಲನೂ ಅನ್ನಿಸ್ಕೊಂಡು ಖಂಡಿತವಾಗ್ಲೂ ಯಾರೂ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಇಷ್ಟಪಡಲ್ಲ. ಮತ್ತು ಅಕಸ್ಮಾತ್ ಅವರು ಅಲ್ಲಿ ಎಲ್ಲರ ಅಟೆನ್ಷನ್ಗೋಸ್ಕರ ಅಥವಾ ಏನೋ ಒಂದು ಸಿಂಪತಿಗೋಸ್ಕರನೂ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರು ಅದು ತುಂಬಾ ಫೇಕಾಗಿ ಕಾಣಿಸ್ತಿತ್ತು. ಸಂಗೀತ ಅವ್ರು ಹೇಳಿದಿದ್ರೆ ಅವರು ಇಲ್ಲ ಅಂತ ಹೇಳಿದ್ದು ತುಂಬಾ ಒಳ್ಳೆಯದು ಅಂತ ನನಗನ್ನಿಸ್ತು. ಬಿಕಾಸ್ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಹೇಳ್ಬಿಡ್ಬೇಕು. ಸುಮ್ಮನೆ ಯಾರೋ ಒಬ್ಬರು ಖುಷಿ ಪಡ್ತಾರೆ ಅಂತ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಸತ್ಯ ಹೇಳಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಕಾರ್ತಿಕ್ ಅವರನ್ನು ನಾವು ತುಂಬ ಸತಿ ನೋಡಿದ್ವಿ, ಎಷ್ಟೋ ಸತಿ ಹೇಳಿದ್ದಾರೆ ನೀನು ಡಾಮಿನೇಟ್ ಮಾಡ್ತೀಯಾ ಅಥವಾ ಶನಿ ಅಂತ ಹೇಳಿರೋ ಟಾಪಿಕ್ ಆಗಿದೆ. ಸೊ ಅದೆಲ್ಲ ಯಾರಿಗೆ ಕೇಳಿದಾಗೂ ಬೇಜಾರು ಆಗೇ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಫ್ರೆಂಡ್ಶಿಪ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಕಾರ್ತಿಕ್ ಅವರು. ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟ್ ಒಂದು ಸಾರಿ ಕೂಡ ಕೇಳ್ಬೋದಿತ್ತು ಅವರು ಶನಿ ಅಂತ ಟಾಪಿಕ್ ಗೊತ್ತಾದಮೇಲೂ ಅಷ್ಟೇ. ವರ್ತು ಸಂತೋಷ್ ಅವರಿಗೆ ಸಾರಿ ಕೇಳ್ತಾರೆ, ಬಟ್ ಸಂಗೀತ ಅವ್ರಿಗೆ ಸಾರಿ ಕೇಳಲ್ಲ ಅವರು. ಸೊ ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಯಾರೂ ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಕಾರ್ತಿಕ್ ಅವರು ನಿನ್ನೆ ಸುದೀಪ್ ಸರ್ ಹೇಳಿದಂಥ ಕೆಲವೊಂದಿಷ್ಟು ಮಾತುಗಳನ್ನ ಅವರು ಅಳವಡಿಸ್ಕೊಂಡು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನು ತಿದ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಬರೀ ಸಂಗೀತ ಅವ್ರ ವಿಷಯ ಆಗಿದ್ದರೆ ಮೋಸ್ಟ್ಲಿ ಸಂಗೀತ ಅವ್ರದ್ದು ತಪ್ಪಿರ್ಬೋದು ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ತನಿಷಾ ಅವ್ರು ಕೂಡ ಅಷ್ಟೇ ನೀಟಾಗಿ ಕಾರ್ತಿಕ್ ಅವ್ರ ವಿರುದ್ಧ ಇದ್ದಾರೆ. ಕಾರ್ತಿಕ್ ಅವರ ಫ್ರೆಂಡ್ಶಿಪ್ನ ಮನೆಯಲ್ಲೇ ಬಿಟ್ಟು ಹೋಗಬೇಕು ಅನ್ನೋ ಸ್ಟೇಜಿಗೆ ತನಿಷಾ ಅವ್ರು ಹೋಗಿದ್ದಾರೆ ಅಂದರೆ ಕಾರ್ತಿಕ್ ಅವ್ರದ್ದು ಕೂಡ ತಪ್ಪಿದ್ದೇ ಇದೆ. ಅದನ್ನ ಎಷ್ಟೋ ಜನ ಒಪ್ಕೊತಿಲ್ಲ, ಬಟ್ ಕಾರ್ತಿಕ್ ಅವರು ತಪ್ಪು ಮಾಡಿದ್ದಾರೆ. ತನಿಷಾ ಅವರು ಡೇ ಒನ್ನಿಂದನೂ ಕಾರ್ತಿಕ್ ಅವ್ರ ಜೊತೆ ಇದ್ದವರು, ಅವರೇ ಕಾರ್ತಿಕ್ ಅವ್ರು ತಪ್ಪಿದೆ ಅಂತ ಹೇಳ್ತಿರುವಾಗ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ. ಇನ್ನೊಂದು ಏನು ಅಂದರೆ ಕಾರ್ತಿಕ್ ಅವರು ನಾನು ಬಯಾಸ್ಡ್ ಅಲ್ಲ ಅನ್ನೋ ಒಂದೇ ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರ ಹತ್ರ ಇರೋರು ಎಲ್ಲರನ್ನೂ ಕಳ್ಕೊತಿದ್ದಾರೆ. ಅದು ಅವ್ರಿಗೆ ಅರ್ಥ ಆಗ್ತಾನೆ ಇಲ್ಲ. ಸೊ ಇವತ್ತಿನ ಎಪಿಸೋಡಲ್ಲಿ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗ್ಬೋದು. ಯಾಕಂದರೆ ನನಗನ್ಸೋ ಪ್ರಕಾರ ವಿನಯ್ ಅವ್ರಿಗೆ ಕೂಡ ಅಷ್ಟೇ ನಮ್ರತಾ ಅವರು ಮತ್ತು ಕಾರ್ತಿಕ್ ಅವರು ಇಬ್ಬರು ಬಂದಿರ್ತಾರೆ. ಅವ್ರು ನಮ್ರತಾ ಅವ್ರನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಂಡ್ರು. ನನಗೆ ನಿಜವಾಗ್ಲೂ ವಿನಯ್ ಅವ್ರ ಫ್ರೆಂಡ್ಶಿಪ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ ವ್ಯಕ್ತಿ ಏನೇ ಮಾತಾಡಿರ್ಬೋದು, ಬಟ್ ಯಾವತ್ತೂ ಅವ್ರ ಫ್ರೆಂಡ್ಸ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಒಂದು ಪರ್ಸ್ನಾಲಿಟಿ ತುಂಬ ಮ್ಯಾಟರ್ ಆಗುತ್ತೆ ಬಿಗ್ ಬಾಸ್ ಮನೇಲಿ. ಸೊ ಆ ಪರ್ಸ್ನಾಲಿಟಿನ ವಿನಯ್ ಅವರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನಮ್ರತಾ ಅವ್ರಿಗೂ ಅಷ್ಟೇ ವಿನಯ್ ಅವ್ರ ಫ್ರೆಂಡ್ಶಿಪ್ನ ನಮ್ರತಾ ಅವ್ರು ಉಳಿಸ್ಕೊತಾರೆ ಅಂತ ನಾನು ಅನ್ಕೊತೀನಿ. ಪ್ರತಾಪ್ ಅವ್ರಿಗೆ ಸಂಗೀತ ಅವ್ರದ್ದು ಮತ್ತು ನಮ್ರತಾ ಅವ್ರದ್ದು ಇಬ್ಬರು ಬಂದಿದೆ, ಅವರಿಗೆ ದಿಗಳ್ದು ಇಬ್ಬರದು. ಸೊ ನನಗನ್ಸೋ ಪ್ರಕಾರ ಸಂಗೀತ ಅವರ ಒಂದು ರಿಲೇಷನ್ಶಿಪ್ ಅವ್ರ ಬಾಂಡಿಂಗ್ ಏನಿದೆ ಅದನ್ನ ಉಳಿಸ್ಕೋಬೋದು. ಬಟ್ ಗೊತ್ತಿಲ್ಲ ಪ್ರತಾಪ್ ಅವರು ಯಾರು ಟ್ವಿಸ್ಟ್ ಕೊಟ್ಟು ನಮ್ರತಾ ಅವ್ರದ್ದು ಉಳಿಸ್ಕೊತಾರ ಅಂತ. ಸೊ ನಿಮಗೆ ಏನು ಅನಿಸುತ್ತೆ ಹೋಲಾಗಿ? ಯಾರ್ದಲ್ಲಿ ತಪ್ಪಿದೆ, ಯಾರ್ದು ಸರಿ ಇದೆ, ಯಾರು ತಿದ್ಕೊಂಡ್ರೆ ಇನ್ನೂ ಮುಂದೆ ಚೆನ್ನಾಗಿ ಹೋಗ್ಬೋದು ಅಂತ ನಿಮ್ಗೆ ಏನು ಅನಿಸುತ್ತೆ? ಆ್ಯಂಡ್ ನಿಮಗೆ ಈ ಇಷ್ಟು ಜನದಲ್ಲಿ ಯಾರ ಫ್ರೆಂಡ್ಶಿಪ್, ಯಾರ ಬಾಂಡಿಂಗ್ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.